ಸತ್ತಿರೋನು ಒಂದು ರಾಜಕಾರಣಿಗಳ ಮಗ ಆಗಿದ್ರೆ ಭವಿಷ್ಯ ಇಷ್ಟೊತ್ತಿಗೆ ಒಂದು ಘಟನೆ ಬೇರೆ ಒಂದು ಸ್ವರೂಪವನ್ನ ತಗೊಳ್ತಾ ಇತ್ತು. ಸತ್ತಿರ್ತಕ್ಕಂಥವನು ಯಾವ್ದು ಪ್ರಭಾವಿಗಳ ಮಗ ಅಲ್ಲ, ಬದಲಾಗಿ ಸತ್ತಿರ್ತಕ್ಕಂಥವನು ಒಬ್ಬ ಕಟ್ಟಡ ಕಾರ್ಮಿಕ, ಒಬ್ಬ ಶ್ರಮಿಕ, ಒಬ್ಬ ಕೂಲಿ ಕಾರ್ಮಿಕ. ಈಗ ಸಮಯ ರಾತ್ರಿ 10:45. ಈ ಒಂದು ತಡರಾತ್ರಿಯಲ್ಲಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ಇವತ್ತು ಕರ್ನಾಟಕದ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿಯೊಬ್ಬನ ಲಾಕಪ್ ಡೆತ್ ಆಗಿದೆ. ವಿಚಾರಣೆಗೆ ಅಂತ ಕರ್ಕೊಂಡ್ ಬಂದಂತಹ ಒಬ್ಬ ವ್ಯಕ್ತಿ ನಿಗೂಢವಾಗಿ ಪೊಲೀಸ್ ಸ್ಟೇಷನ್ನಿನ ಕಸ್ಟಡಿ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಕೇಳ್ಬೋದು, ಇದ್ರಲ್ಲಿ ಏನು ಅಂತಹ ವಿಶೇಷತೆ ಇದೆ, ಸತ್ತಿರೋನು ಒಬ್ಬ ಯಾವುದೋ ಒಂದು ಪ್ರಕರಣದ ಆರೋಪಿ ಅಂತ. ಆದ್ರೆ ನಾನ್ ಹೇಳುವಂತದ್ದು, ಇವತ್ತು ಭಾರತದ ಸಂವಿಧಾನದ ಆರ್ಟಿಕಲ್ 21 ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವಿಸುವ ಹಕ್ಕು ಮತ್ತೆ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಆರೋಪಿ ಆಗ್ಲಿ ಅಪರಾಧಿ ಆಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಕ್ಕಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ವಿಚಾರಣೆಗೆ ಅಂತ ಹೇಳಿ ಕರ್ಕೊಂಡ್ ಬಂದಂತಹ ಖಲೀಲ್ ಅಂತಕ್ಕಂಥ 40 ವರ್ಷದ ವ್ಯಕ್ತಿ ನಿಗೂಢವಾಗಿ ಸಾವನ್ನಪ್ತಾನೆ ಅಂತ ಹೇಳಿದ್ರೆ, ಇದಕ್ಕೂ ಕೂಡ ಪೊಲೀಸರಿಂದನೇ ಆ ಒಂದು ಜೀವ ಹೋಗಿದೆ ಅಂತ ನಾನೆಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಕುಟುಂಬಸ್ಥರ ಆರೋಪ, ಕುಟುಂಬಸ್ಥರ ಅನುಮಾನ ಪೊಲೀಸರ ಕಿರುಕುಳದಿಂದನೇ ಹೋಗಿದೆ ಅನ್ನುವಂಥದ್ದು ಮಾಧ್ಯಮ ವರದಿ. ಪೊಲೀಸ್ ಠಾಣೆ ಒಳಗಡೆ ಕ್ಯಾಮ್ರಾ ಇರಲೇಬೇಕು, ಇರುತ್ತೆ ಕೂಡ. ಠಾಣೆಗೆ ಕರ್ಕೊಂಡ್ ಬಂದಂತ ಆ ವ್ಯಕ್ತಿ ಜೊತೆಗೆ ನಿಜಕ್ಕೂ ಕೂಡ ಪೊಲೀಸ್ ಠಾಣೆಯಲ್ಲಿ ಏನಾಯ್ತು, ಇದು ರಾಜ್ಯದ ಜನರ ಮುಂದೆ ಇಡಲೇಬೇಕಾದಂತಹ ಜವಾಬ್ದಾರಿ ಮತ್ತೆ ಹೊಣೆಗಾರಿಕೆ ರಾಜ್ಯದ ಪೊಲೀಸ್ ಇಲಾಖೆದು, ಜೊತೆಗೆ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವ್ರದ್ದು. ತಮಿಳುನಾಡಿನ ಒಂದು ಪೊಲೀಸ್ ಠಾಣೆ ಕೊರೋನಾ ಸಂದರ್ಭದ ಲಾಕ್ಡೌನ್ ಸಂದರ್ಭದಲ್ಲಿ ತಂದೆ ಮತ್ತೆ ಮಗನನ್ನ ಅಕ್ರಮವಾಗಿ ಬಂಧನ ಮಾಡಿ ಕೊಡಬಾರದ ಹಿಂಸೆಯನ್ನ ಕೊಟ್ಟು ಠಾಣೆ ಒಳಗಡೆನೆ ಅವರನ್ನ ಸಾಯಿಸಿ ತದನಂತರ ಹೃದಯಾಘಾತದ ಒಂದು ಕಥೆಯನ್ನ ಕಟ್ಟಿದಂತಹ ನಿದರ್ಶನಗಳು ನಮ್ಮ ಕಣ್ಮುಂದೆನೆ ಇದೆ. ಅವತ್ತು ಆ ಒಂದು ಲಾಕಪ್ ಡೆತ್ ಅನ್ನ ಸಾರ್ವಜನಿಕರು ಬಹಳ ಗಂಭೀರವಾಗಿ ಪ್ರಶ್ನೆ ಮಾಡಿದಂತಹ ಪರಿಣಾಮ ಇದೇ ವರ್ಷ ಮದ್ರಾಸ್ ಹೈಕೋರ್ಟ್ ಅಲ್ಲಿರ್ತಕ್ಕಂಥ 9 ಜನ ಪೊಲೀಸರಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿರ್ತಾರೆ. ತಂದೆ ಮಗನ ಸಾವಿಗೆ ನ್ಯಾಯ ಸಿಕ್ಕಿದ್ದು ಅವತ್ತು ಸಾರ್ವಜನಿಕರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದಂತ ಪರಿಣಾಮ. ಇವತ್ತು ನಾನು ಖಂಡಿತವಾಗ್ಲೂ ಕೂಡ ಇಲ್ಲಿ ಈ ನಮ್ಮ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ತಪ್ಪು ಮಾಡಿದ್ದಾರೆ, ಅವರೇ ಆರೋಪಿಗಳು ಅಂತ ನಾನು ಹೇಳ್ತಾ ಇಲ್ಲ. ಪೊಲೀಸರು ಇದಕ್ಕೆ ಕಾರಣ ಅನ್ನುವಂತಹ ಅನುಮಾನ ಆ ಕುಟುಂಬಸ್ಥರಿಗೆ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಕ್ಷಣಕ್ಕೆ ಈ ಒಂದು ವಿಚಾರ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದಾಗಿದೆ. ಪೊಲೀಸರ ಕಿರುಕುಳದಿಂದ ಏನಾದ್ರೂ ಆ ವ್ಯಕ್ತಿ ಮೃತಪಟ್ಟಿದ್ದೇ ಹೌದಾದ್ರೆ ಸಂಬಂಧಪಟ್ಟಂತ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ಕಠಿಣ ಕಾನೂನು ಶಿಕ್ಷೆ ಆಗ್ಬೇಕು.